ಗುರುವೇ ಕೊನೆಗೂ ತಮಿಳ್ನಾಡೆಲ್ಲ ದಾಟಿ ಬಂದೆ ಗುರು ನಮ್ಮ ಕರ್ನಾಟಕ ಚೆಕ್ ಪೋಸ್ಟ್ಗೆ. ಈಗ ದಾಟದ್ನಲ್ಲ, ಈ ಚೆಕ್ ಪೋಸ್ಟ್ ಬಂದ್ಬಿಟ್ಟು ಲಾಸ್ಟ್ ತಮಿಳ್ನಾಡು ಚೆಕ್ ಪೋಸ್ಟು. ಇದೊಂದೇ ಲಾಸ್ಟ್ ಚೆಕ್ ಪೋಸ್ಟು ತಮಿಳ್ನಾಡ್ದು. ಇಲ್ಲಿಂದ ಫುಲ್ಲು ನಮ್ಮ ಕರ್ನಾಟಕ ಸ್ಟಾರ್ಟ್ ಗುರು. ಈ ಸೇತುವೆಯಿಂದ ರೋಡ್ ಮಾತ್ರ ಚೆನ್ನಾಗಿ ಮಾಡವ್ರೆ. ಈವಣ್ಣ ನಮ್ಮ ಕರ್ನಾಟಕ ಚೆಕ್ ಪೋಸ್ಟನು ಅದು ಕಂಬ ಎತ್ತಕ್ಕೆ ಏನೇನೋ ಪ್ರಶ್ನೆ ಕೇಳ್ದ. ನನಗೂ ತಲೆ ಕೆಟ್ಟೋಯ್ತು, ಎತ್ತ ಖಾಲಿ ಗಾಡಿ ಎಷ್ಟು ಪ್ರಶ್ನೆ ಮಾಡ್ತೀಯ ಅಂತ ಅಂದೆ. ಅಲ್ಲಿಂದ ಸೀದಾ ಬರ್ತೀನಿ, ರೋಡ್ ಮಾತ್ರ ಬಂಬಾಟಾಗಿತ್ತು. ನನಗಂತೂ ಖುಷಿ ಆಗೋಯ್ತು ರೋಡ್ ನೋಡಿ. ಏನಪ್ಪ ಇದು ಇಷ್ಟು ಸಖತ್ತಾಗಿ ಮಾಡವ್ರಲ್ಲ ಅಂದ್ಕೊಂಡೆ. ಆಮೇಲೆ ನಾನು ಈ ರೋಡಲ್ಲಿ ಬಂದು ಏನಿಲ್ಲ ಅಂದರೂ ಹೆಚ್ಚು ಕಮ್ಮಿ 6 ವರ್ಷದ ಮೇಲಾಗಿತ್ತು. ಆವಾಗ ಫುಲ್ಲು ಸಿಕ್ಕಾಪಟ್ಟೆ ಗುಂಡಿ ರೋಡು ಗುರುವೆ. ನಾನು ಏನು ಮಾಡಲಿ, ಅಲ್ಲಿಂದ ದಾಟಿ ಬರ್ತೀನಿ, ಮುಂದೆ ಒಂದು ಚೆಕ್ ಪೋಸ್ಟ್ ಸಿಕ್ಬಿಡದ. ಇದು ಯಾವುದು ಅಂತ ಚೆಕ್ ಪೋಸ್ಟ್ ಹೆಸರೇ ಗೊತ್ತಿಲ್ಲ. ಅಲ್ಲಿಂದ ನೋಡಪ್ಪ ನಮ್ಮ ತಿರುವು ಬದಲಾಯಿತು. ಅಲ್ಲಿಂದ ಮುಂದೆ ಬರ್ತೀನಿ ಗುರು, ಗುಂಡಿ 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 ರೋಡೆಲ್ಲ ಕಿತ್ತಾಕ್ಬಿಟ್ಟವ್ರೆ. ಯಾಕೆ ಹಿಂಗೆ ಕಿತ್ತವ್ರೆ ಅಂತ ಗೊತ್ತಿಲ್ಲ. ನಮ್ಮ ಗಾಡಿಗಳಲ್ಲಿ ಬಿರ್ರಿ ಟ್ಯಾಕ್ಸ್ ಕಟ್ಟಿಸ್ಕೊಂತಾರೆ. ಆಮೇಲೆ ಈ ರೋಡ್ಗಳು ಮಾಡಿಸಲ್ಲ. ಟ್ಯಾಕ್ಸ್ ಕಟ್ಟೋದು ಅಲ್ದಿರ ನಮ್ಮ ಗಾಡಿ ನಾವೇ ಹಾಳು ಮಾಡ್ಕೋಬೇಕು ಇಂಥ ರೋಡ್ಗಳಲ್ಲಿ ಬಂದು. ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಗುಂಡಿ ಗುರು. ನನಗಂತೂ ಬೇಜಾರಾಗೋಯ್ತು ನೋಡಿ. ಯಾಕಪ್ಪ ಅಂತ ಅಂದರೆ, ನಮ್ಮ ದುಡ್ಡು ನಾವೇ ಕೊಟ್ಬಿಟ್ಟು ನಾವೇ ಹಾಳು ಮಾಡ್ಕೊತೀವಲ್ಲ ನಮ್ಮ ಗಾಡಿನ ಅಂತ ಅಂದ್ಬಿಟ್ಟು ನಾನು ಯಾರಿಗೆ ಏನು ಹೇಳಬೇಕು ಅಂತ ಅರ್ಥ ಆಗಲಿಲ್ಲ. ಈ ಮರ ಕುಯ್ದೇ ಇಲ್ಲ ನೋಡಿ ಗುರು ಈ ರೋಡಲ್ಲಿ. ಇಷ್ಟ ಆಯಿತು, ಪರಿಸರ ಅಭಿಮಾನ ಐತೆ ಅವ್ರಿಗೆ ಅಂದ್ಕೊಂಡು ಮುಂದೆ ಬಂದೆ. ಪರಿಸರ ಅಭಿಮಾನ ಓಕೆ, ನಮ್ಮ ರೋಡ್ಗಳ ಮೇಲೆ ಅಭಿಮಾನ ಇಲ್ವಲ್ಲ ಇವ್ರಿಗೆ. ಯಾರಿಲ್ಲಿ ಏನು ಹಿಂಗೆ ಈ ಸರ್ಕಾರ ನಡೆಸ್ತವ್ರೆ ಅಂತ ಗೊತ್ತಾಗಲಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಓದಂಗೆಲ್ಲ ಸಿಕ್ಕಾಪಟ್ಟೆ ಗುಂಡಿ ರೋಡು. ನನ್ನ ಗಾಡಿಗಳೆಲ್ಲ ಶಬ್ದ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಅಲ್ಲಿಂದ ಮುಂದೆ ಬರ್ತೀನಿ, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಲ್ಲು ರೋಡು ಇದೆಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ನಾನೇನು ಹೊಸ ಟೈರ್ ಹಾಕ್ಸಿದ್ದೆ, ನನಗೇನು ತೊಂದರೆ ಏನಿಲ್ಲ. ಟೈರ್ ಏನಾನ ಫ್ಲ್ಯಾಟ್ ಆಗಿ ಲೋಡ್ ಗಾಡಿ ತೊಗೊಂಬಂದರೆ ಏನು ಕತೆ ಗುರು ಇದು. ಸಿಕ್ಕಾಪಟ್ಟೆ ಗುಂಡಿ ರೋಡು, ಗುಂಡಿ ಅಲ್ದಿರೋ ಕಲ್ಲು ಗುರು. ಕಲ್ಲನ್ನು ಕೂಡ ಇವ್ರು ಸಮ ಮಾಡಿಲ್ಲ, ಆ ಥರ ಮಾಡವ್ರೆ ರೋಡನ್ನ. ನೀವೇ ನೋಡಿ ಹೆಂಗೆ ಮಾಡವ್ರೆ ಅಂತ. ಅಲ್ಲಿಂದ ನಾನು ಬೈಕಂದು ಬಂದೆ ಗುರು. ಏನೇನೋ ಸ್ವಲ್ಪ ದೂರ ಇರ್ಬೋದೇನೋ, ಸ್ವಲ್ಪ ದೂರ ರೋಡು ಅಲ್ಲಿಂದ ಟಾರ್ ಹಾಕಿ ಚೆನ್ನಾಗಿ ಮಾಡಿದ್ರು. ಅಲ್ಲಿಂದ ಇನ್ನೊಂದು ಚೆಕ್ ಪೋಸ್ಟ್ ದಾಟ್ದಾದ್ಮೇಲೆ ಇದ್ರ ಬೆಳೆಕಾಳು ಗೊತ್ತಾಯಿತು. ಏನಪ್ಪ ಮಾಡೋದು ಅಂದ್ಕೊಂಡು ಹಂಗೆ ಮುಂದೆ ಹೋಗ್ತಿದ್ದೆ. ನನಗೂ ತಲೆ ಕೆಟ್ಟೋಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನೆಕ್ಸ್ಟ್ ವಿಡಿಯೋ ಇದೆ, ಅಪ್ಲೋಡ್ ಮಾಡ್ತೀನಿ. ದಯಮಾಡಿ ಸಪೋರ್ಟ್